ಇದು ಆನಂದಿ ಅನ್ನೋ ಹುಡುಗಿ ಮತ್ತೆ ಅವಳಿಗೆ ಬಳುವಳಿಯಾಗಿ ಸಿಕ್ಕ ಆ ಗಾಜಿನ ಗೊಂಬೆಯ ಭಯಾನಕ ಕತೆ. ಒಂದು ವಸ್ತು ಮತ್ತೆ ಜೀವ ಇರೋದರ ನಡುವಿನ ಗೆರೆ ಅಳಿಸೋಗುವ ಈ ಕಥೆನ ಒಮ್ಮೆ ಕೇಳಿ. ಆನಂದಿಗೆ ತನ್ನ ಚಿಕ್ಕಪ್ಪನ ಹಳೆಯ ವಿಲ್ಲ ಸಿಕ್ತು. ಆದ್ರೆ ಆ ಮನೆಯ ಜೊತೆ ಸಿಕ್ಕಿದ್ದು ಆಸ್ತಿಯಲ್ಲ, ಅದೊಂದು ಶಾಪ. ಮನೆಯಲ್ಲಿದ್ದ ಮರ್ತು ಹೋದ ಕೋಣೆಯೊಂದರಲ್ಲಿ ಧೂಳು ಹಿಡಿದ ಹಾಳೆಯ ಕೆಳಗೆ ಅದು ಕಾಯ್ತಾ ಇತ್ತು. 2 ಅಡಿ ಎತ್ತರದ ಗಾಜಿನ ಗೊಂಬೆ. ನೋಡಕ್ಕೆ ಸುಂದರವಾಗಿತ್ತು, ಆದ್ರೆ ಅದರ ನೀಲಿ ಗಾಜಿನ ಕಣ್ಣುಗಳಲ್ಲಿ ಜೀವ ಇದ್ದಾಗೆ ಅನಿಸ್ತಿತ್ತು. ಆನಂದಿ ಅದನ್ನ ಕಿಟಕಿ ಪಕ್ಕದ ಕೋಣೆಯಲ್ಲಿ ಇಟ್ಲು. ಅಷ್ಟೇ, ಆ ರಾತ್ರಿಯಿಂದಲೇ ಮನೆಯಲ್ಲಿ ವಿಚಿತ್ರ ಘಟನೆಗಳು ಶುರುವಾದುವು. ಮೊದಲನೇ ರಾತ್ರಿ ಮಧ್ಯರಾತ್ರಿಲಿ ಟಪ್ ಟಪ್ ಅಂತ ಶಬ್ದ. ಗೊಂಬೆ ಇದ್ದ ಕೋಣೆಯಿಂದಲೇ ಆ ಸದ್ದು ಬರ್ತಿತ್ತು. ಹೋಗಿ ನೋಡಿದ್ರೆ ಗೊಂಬೆ ಅಲ್ಲೇ ಇತ್ತು, ಆದ್ರೆ ಅದರ ಕಾಲ್ಗಳಿಗೆ ಮಣ್ಣಾಗಿತ್ತು. ಇದೇಕೆ ಸಾಧ್ಯ ಅಂತ ಅನುಮಾನ ಶುರುವಾಯಿತು. 2ನೇ ರಾತ್ರಿ ಮತ್ತೆ ಅದೇ ಟಪ್ ಟಪ್ ಶಬ್ದ, ಆದ್ರೆ ಈ ಸಲ ಕೆಳಗಿನಿಂದಲ್ಲ, ಇನ್ನೂ ಹತ್ರ, ಮೆಟ್ಲುಗಳ ಮೇಲಿಂದ. ಕತ್ಲಲ್ಲಿ ನೋಡಿದಾಗ ಅವಳಿಗೆ ಆ ಗೊಂಬೆ ಕಂಡೇ ಬಿಡ್ತು. ಅದರ ಕೈಯಲ್ಲಿ ಚಿಕ್ಕಪ್ಪನ ಚಾಕು, ಕಣ್ಣುಗಳು ನೇರವಾಗಿ ಅವಳನ್ನೇ ನೋಡ್ತಿದ್ವು. 3ನೇ ರಾತ್ರಿ ಆನಂದಿ ಹೆದ್ರಿ ರೂಮಿನ ಬಾಗಿಲು ಲಾಕ್ ಮಾಡ್ಕೊಂಡ್ಲು. ಆದ್ರೆ ಬಾಗಿಲು ತಟ್ಟಿದ ಸದ್ದು ಬಂದಿದ್ದು ಒಳಗಿನಿಂದ. ಸಾಕು, ಈ ಗೊಂಬೆನ ನಾಶ ಮಾಡಲೇಬೇಕು ಅಂತ ನಿರ್ಧರಿಸಿದ್ಲು. ಕೈಯಲ್ಲಿ ಒಂದು ಸುತ್ತಿಗೆ ಹಿಡಿದು ಆ ಕೋಣೆಯ ಕಡೆ ಹೊರಟ್ಲು. ಆನಂದಿ ಸುತ್ತಿಗೆ ಎತ್ತಿದ್ಲು. ಅಷ್ಟರಲ್ಲಿ ಗೊಂಬೆ ತಲೆ ತಿರುಗಿಸ್ತು. ಅದರ ಗಾಜಿನ ಮುಖದ ಮೇಲೆ ಒಂದು ವಿಚಿತ್ರ ನಗು ಮೂಡಿತು. ಆ ಭಯವನ್ನ ಕೊನೆಗೊಳಿಸೋಕೆ ಅವಳು ಗೊಂಬೆನ ಹಳೆಯ ಬಾವಿಗೆ ಎಸೆದು ದೊಡ್ಡ ಕಲ್ಲುಗಳಿಂದ ಮುಚ್ಚಿಬಿಟ್ಲು. ಮನೆ ಕೊನೆಗೂ ನಿಶ್ಶಬ್ದವಾಯ್ತು. ಭಯ ಮುಗೀತು ಅನ್ಕೊಂಡು ಆನಂದಿಯ ರಾತ್ರಿ ನೆಮ್ಮದಿಯಿಂದ ಮಲಗಿದ್ಲು. ಬೆಳಗ್ಗೆ ಆಯ್ತು. ಬಾತ್ರೂಮ್ ಕನ್ನಡಿಯಲ್ಲಿ ತನ್ನ ಗಲ್ಲದ ಮೇಲೆ ಒಂದು ಸಣ್ಣ ಗಾಯ ಇರೋದು ಕಾಣ್ತು. ಅಷ್ಟರಲ್ಲಿ ಕನ್ನಡಿಯಲ್ಲಿ ಏನೋ ಅಲ್ಗಾಡಿದ ಹಾಗಾಯ್ತು. ಅವಳು ನಿಧಾನವಾಗಿ ತಿರುಗಿ ನೋಡಿದ್ಲು. ಮೂಲೆಯಲ್ಲಿ ಆ ಗಾಜಿನ ಗೊಂಬೆ ನಿಂತಿತ್ತು. ಆದರೆ ಈಗ ಅದರ ಮುಖ ಆನಂದಿಯ ಮುಖದ ಹಾಗೆ ಇತ್ತು. ಗೊಂಬೆಯ ತುಟಿಗಳು ಅಲುಗಾಡಿದವು. ಆನಂದಿಯದೇ ಧ್ವನಿಯಲ್ಲಿ ಒಂದು ಮಾತು ಕೇಳಿಬಂತು. ಈಗ ನಾನೇ ಈ ಮನೆಯ ಒಡತಿ.